ಈ ಜಾಗದ ಹೆಸರು ಬಂದು ಬೆಂಡೆಮಂಟಿ ಕ್ರಾಸ್ ಅಂತ. ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಾಯಿತ್ತು ಈ ಕ್ರಾಸಲ್ಲಿ. ಈ ಮುಂದ್ಗಡೆ ಒಂದು ಪ್ರಾಣಿಗಳ ತಲೆನ ಇಡೋದು ಅಥವಾ ಮರಗಳಿಗೆ ಆ ಪ್ರಾಣಿಗಳ ತಲೆನ ಹೊಡೆಯೋದು. ಆಮೇಲೆ ಇಲ್ಲಿ ಕೆಲವೊಂದು ಫೋಟೋಸ್ಗಳಿದೆ, ಅವ್ರಿಗೆ ಯಾರ ಮೇಲೆ ಕೋಪ ಇದೆಯೋ ಅಥವಾ ದ್ವೇಷ ಇದೆಯೋ ಅವರು ಫೋಟೋನ ತೊಗೊಂಡ್ಬಿಟ್ಟು ಮಳೆ ಹೊಡೆಯೋದು, ಅಥವಾ ಫೋಟೋಗಳು ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರ ಮೇಲೆ ಹೆಸರು ಬರೆದ್ಬಿಟ್ಟು ಮಳೆ ಹೊಡೆಯೋದು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮುಂಚೆ ಇಲ್ಲಿ ತುಂಬಾ ಭೀಕರವಾದ ಅಪಘಾತಗಳಾಗಿದೆ. ಎಷ್ಟೋ ಜನ ಇಲ್ಲೇ ಸತ್ತು ಹೋಗಿದ್ದಾರೆ ಕೂಡ. ಜ್ಞಾನ ಇಲ್ಲದೇ ಇಲ್ಲಿ ಬಂದು ಕೈ ಮುಗಿದು ನಿಮ್ಗೆ ತಿಳಿದಂಗೆ ಪೂಜೆ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಅಂದರೆ ಹೇಗ್ರಿ ಸಾಧ್ಯ? ಸೊ ನಾನು ಈ ಜಾಗದ ಹೆಸರು ಬಂದು ಬೆಂಡೆಮಂಟಿ ಕ್ರಾಸ್ ಅಂತ. ಆಯನೂರಿಂದ ಒಂದು 9 ಕಿಲೋಮೀಟ್ರ್ ಬಂದರೆ ನಿಮಗೆ ಹಣಗೆರೆಕಟ್ಟೆ ಹೋಗೋವಂಥ ರೂಟ್ ಇದು, ತೀರ್ಥಹಳ್ಳಿ ರೂಟು. ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಾಯಿತ್ತು ಈ ಕ್ರಾಸಲ್ಲಿ. ಈ ಮುಂದ್ಗಡೆ ಏನು ಕ್ರಾಸ್ ಇದೆ, ಈ ಕ್ರಾಸಿಂದ ಯಾವಾಗಲೂ ಆಕ್ಸಿಡೆಂಟ್ಗಳಾಗ್ತಾಯಿತ್ತು ಅನ್ನೋ ಕಾರಣಕ್ಕೆ. ಬಟ್ ಇವಾಗ ದೇವ್ರು ನೋಡಿ ಇದನ್ನು ಮಾಡಿರೋದು, ಇಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಗಲಿ ಜನಗಳಿಗೆ, ಇಲ್ಲೊಂದೇನೋ ಒಂದು ಶಕ್ತಿ ಇದೆ, ಈ ದೇವರು ಕಾಪಾಡಲಿ ಇಲ್ಲಿ ಬರೋವಂಥ ಜನಗಳಿಗೆ, ಭಕ್ತಾದಿಗಳಿಗೆ ಅಂತ ಇದನ್ನು ಮಾಡಿರೋದು. ಬಟ್ ತುಂಬ ಜನ ಇಲ್ಲಿ ಬರೋವಂಥವ್ರು ಏನು ಮಾಡ್ತಾರೆ, ಈ ಥರ ದೇವ್ರುಗಳನ್ನ ನೋಡಿದಾಗ ನಿಮ್ಗೆ ಏನೂ ಗೊತ್ತಿಲ್ವಾ, ಅಲ್ಲಿದೇನು ಆಚಾರ ವಿಚಾರ ಏನೂ ಗೊತ್ತಿರಲ್ಲ ನಿಮಗೆ. ಅಟ್ಲೀಸ್ಟ್ ನೀವು ಏನು ಮಾಡ್ಬೋದು, ಒಂದು ಕೈ ಮುಗಿಬೋದು. ಈಗ ಎಕ್ಸಾಂಪಲ್ ತ್ರಿಶೂಲ ಇದೆ, ಈ ತ್ರಿಶೂಲನ ನಾವು ಸಾಕ್ಷಾತ್ ಶಿವನ ಸ್ವರೂಪ ಅಂತಲೇ ನಾವು ತೊಗೊಳೋದು ಇದನ್ನು. ಬಟ್ ಇಲ್ಲಿ ತುಂಬ ಜನ ಬರೋರು ಏನು ಮಾಡ್ತಾರೆ, ಇದಕ್ಕೇ ಕೆಲವೊಂದು ಪ್ರಾಣಿಗಳ ತಲೆನ ಇಡೋದು ಅಥವಾ ಮರಗಳಿಗೆ ಆ ಪ್ರಾಣಿಗಳ ತಲೆನ ಹೊಡೆಯೋದು. ಆಮೇಲೆ ಇಲ್ಲಿ ಕೆಲವೊಂದು ಫೋಟೋಸ್ಗಳಿದೆ, ಅವ್ರಿಗೆ ಯಾರ ಮೇಲೆ ಕೋಪ ಇದೆಯೋ ಅಥವಾ ದ್ವೇಷ ಇದೆಯೋ ಅವರು ಫೋಟೋನ ತೊಗೊಂಡ್ಬಿಟ್ಟು ಮಳೆ ಹೊಡೆಯೋದು. ಇದರಿಂದೆಲ್ಲ ಏನೂ ಕೆಲಸಗಳಾಗಲ್ಲ. ಇದೆಲ್ಲ ಮಾಡೋದ್ರಿಂದ ಇನ್ನೂ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗ್ಬೋದು. ಬಿಟ್ಟರೆ ನಾವು ಈ ಥರ ಮರಕ್ಕೆ ಏನಾದರೂ ಮಳೆ ಹೊಡೆದ ತಕ್ಷಣ ಅಥವಾ ಅವ್ರ ಫೋಟೋ ಮೇಲೆ ಏನಾದರೂ ಹೊಡೆದ ತಕ್ಷಣ ಏನಾದರೂ ಆಗುತ್ತೆ ಅಂದ್ಕೊಳೋದಾದರೆ, ಅಲ್ಲಿನ ಆಚಾರ ವಿಚಾರಗಳು ಗೊತ್ತಿಲ್ಲದೇ ನಿಮಗೇನು ತಿಳಿಯುತ್ತೋ ಅದನ್ನು ಮಾಡೋದ್ರಿಂದ ಏನು ಸಿಗುತ್ತೆ? ನಾವು ಎಷ್ಟೋ ಸರಿ ನೋಡಿದ್ದೀವಿ, ಇಲ್ಲಿ ಕೋಳಿ ತಲೆನ ಅಥವಾ ಕುರಿ ತಲೆನ ಹೊಡೆದಾಕ್ಬೋದು ಅಥವಾ ಇಲ್ಲೆಲ್ಲೋ ಸಿಗಾಕೋದು. ಎಲ್ಲೇ ಹೋಗಿ ಇದು ತ್ರಿಶೂಲಕ್ಕೆ ಸಮ. ಇದಕ್ಕೆ ನಿಂಬೆಹಣ್ಣು ಹೂವನ್ನ ಇಡ್ಬೋದು ಹೊರತು ಯಾವುದೇ ಪ್ರಾಣಿಯ ತಲೆನಿಡೋದಾಗಲಿ ಅಥವಾ ರಕ್ತಾಭಿಷೇಕ ಮಾಡೋದಾಗಲಿ ಇವೆಲ್ಲ ಇಲ್ಲ. ಸೊ ಕೆಲವೊಂದು ಕ್ಷೇತ್ರಗಳಿದೆ ಬಲಿ ಕೊಡಬೇಕು ಅನ್ನೋದೇ, ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ. ಹೇಗೆ ಅದನ್ನು ಬಲಿ ಕೊಡಬೇಕು, ಯಾವ ರೀತಿ ಅದಕ್ಕೆ ನೈವೇದ್ಯ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ಗಳಿದೆ. ಇದನ್ನು ತಿಳ್ಕೊಂಡು ನೀವು ಮಾಡಿದಾಗ ಏನೂ ಸಮಸ್ಯೆ ಇಲ್ಲ. ನೀವೇನು ಮಾಡ್ತೀರಾ, ಎಲ್ಲಿ ದೇವ್ರು ಕಾಣುತ್ತೋ ಅಲ್ಲಿ ನಿಮ್ಗೆ ತಿಳಿದಾಗೆ ನೀವು ಮಾಡ್ತೀರಾ. ಮಳೆ ಹೊಡೆಯೋದು ಅಥವಾ ಫೋಟೋಗಳು ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರ ಮೇಲೆ ಹೆಸರು ಬರೆದ್ಬಿಟ್ಟು ಮಳೆ ಹೊಡೆಯೋದು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ನೀವು ನೇಚರ್ಗೆ ವಿರೋಧವಾಗಿ ಹೋದಂಗೆ ಅನ್ಸೋದು. ಸೊ ಇಲ್ಲಿ ಮಾಡಿರೋ ಉದ್ದೇಶ ಏನು ಅಂದರೆ, ಇಲ್ಲಿ ಆಗುವಂಥ ಆಕ್ಸಿಡೆಂಟ್ಗಳನ್ನ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಈ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಬಟ್ ಇಲ್ಲಿ ಬರೋವಂಥ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ ಮೇಂಟೆನೆನ್ಸ್ ಮಾಡಲ್ಲ. ಇಲ್ಲಿ ಸುತ್ತಮುತ್ತ ನೋಡ್ಬೋದು ನೀವು, ಕಂಪ್ಲೀಟ್ ಇಲ್ಲೆಲ್ಲ ಕಸ ಹಾಕ್ತಾರೆ, ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ. ಸೊ ನೀವು ಇಲ್ಲೇ ತಿಂದು ಇಲ್ಲೇ ಬಿಸಾಕಿ ಇಲ್ಲೇ ಗಲೀಜು ಮಾಡಿ ಹೋಗೋವಂಥ ಕ್ಷೇತ್ರದಲ್ಲಿ ಮತ್ತೆ ಬಂದು ಕೈ ಮುಗಿದು ನಿಮಗೆಲ್ಲ ಒಳ್ಳೇದು ಮಾಡಿ ಅಂದರೆ ಹೇಗಾಗುತ್ತೆ? ಸೊ ನೀವೇನಾದರೂ ಒಳ್ಳೇದು ಮಾಡಿದ್ರೇ ನಿಮಗೂ ಒಳ್ಳೇದಾಗಕ್ಕೆ ಸಾಧ್ಯ. ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಗಲೀಜು ಮಾಡಿ ನಿಮ್ಗೆ ಇಷ್ಟ ಬಂದಂಗೆ ಮಳೆಗಳನ್ನು ಹೊಡೆದು ನಿಮ್ಗೆ ಇಷ್ಟ ಬಂದಂಗೆ ನಿಮ್ಗೆ ತಿಳಿದಂಗೆ ನೀವು ಪೂಜೆ ಮಾಡಿ ದೇವ್ರ ಕೈ ಮುಗಿದು ನನಗೆ ಒಳ್ಳೇದು ಮಾಡು ಅಂದರೆ ಹೇಗೆ ಸಾಧ್ಯ? ನಿಮ್ಮ ಮನೆ ಕ್ಲೀನಾಗಿದ್ದರೆ ತಾನೇ ನೀವು ಆರಾಮಾಗಿರೋಕ್ಕೆ ಸಾಧ್ಯ. ಸೊ ಯಾವುದೇ ಕ್ಷೇತ್ರಕ್ಕೆ ಬಂದು ನೀವು ನಿಜವಾಗ್ಲೂ ಸೇವೆ ಸಲ್ಲಿಸಬೇಕು ಅಂದರೆ ಸುತ್ತಮುತ್ತ ಜಾಗನ ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೀವು ತಂದಿರೋ ವಸ್ತುಗಳೇನಿದೆ, ಪ್ಲಾಸ್ಟಿಕ್ ಆಗಿರ್ಬೋದು, ವಾಟರ್ ಬಾಟ್ಲು, ಇದೆಲ್ಲ ರಿಟರ್ನ್ ತೊಗೊಂಡೋಗಿ ಡಸ್ಟ್ಬಿನ್ಗಳಿಗೆ ಹಾಕಿ. ನೀವು ನೇಚರ್ಗೆ ಕರೆಕ್ಟಾಗಿ ಯಾವುದೇ ಒಂದು ರೀತಿಯಿಂದ ಸಪೋರ್ಟ್ ಮಾಡ್ತಿಲ್ಲ, ಒಂದು ಒಳ್ಳೆಯ ಮೆಸೇಜ್ನ ನೀವು ಕೊಡ್ತಿಲ್ಲ ಅಂದರೆ ನೀವು ಹೇಗೆ ಸಾಧ್ಯ? ಸೊ ಇಲ್ಲಿದು ಹಿಸ್ಟ್ರಿ ಬಂದು ಇದೆ. ಈ ದೇವ್ರನ್ನ ಮಾಡಿರೋ ಉದ್ದೇಶನೂ ಅದೇ ಕಾರಣಕ್ಕೇನೆ. ಇಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡಿದ್ಮೇಲೆ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಅವರಿಗೆ
ಆಕ್ಸಿಡೆಂಟ್ಗಳು ಈ ರೀತಿ ಎಲ್ಲ ಕಡಿಮೆ ಆಗ್ತಾ ಬಂತು. ಅದಕ್ಕೂ ಮುಂಚೆ ಇಲ್ಲಿ ತುಂಬಾ ಭೀಕರವಾದ ಅಪಘಾತಗಳಾಗಿದೆ, ಎಷ್ಟೋ ಜನ ಇಲ್ಲೇ ಸತ್ತು ಹೋಗಿದ್ದಾರೆ ಕೂಡ. ಸೊ ಅದಕ್ಕೋಸ್ಕರ ಅವರು ಒಂದಿಷ್ಟು ನಿರ್ಧಾರ ಮಾಡಿ ಇಲ್ಲೊಂದು ದೇವರನ್ನು ಸೃಷ್ಟಿ ಮಾಡಿದ್ರು. ನೋಡಿ ಇಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ. ಬಟ್ ನಿಮಗೆ ಈ ಡಸ್ಟ್ಬಿನಲ್ಲಿ ಅಷ್ಟು ಕಸ ಕಾಣಲ್ಲ. ಇಲ್ಲಿ ಸುತ್ತಮುತ್ತನೇ ನಿಮ್ಗೆ ಕಸ ಕಾಣೋದು. ನೋಡಿ ಇಲ್ಲೆಲ್ಲ ಕಸ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ. ಸೊ ಜನಗಳಿಗೆ ಇನ್ಯಾವ ರೀತಿ ಹೇಳಬೇಕು? ಇಲ್ಲಿ ಡಸ್ಟ್ಬಿನ್ ಇದೆ, ಇಲ್ಲೇ ಕಸ ಹಾಕಿ ಅಂತ ಹೇಳೋದಕ್ಕೆ ಇಲ್ಲೊಬ್ರು ನಿಲ್ಲಿಸ್ಬೇಕಾಗಾದ್ರೆ ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದೇ ಇಲ್ಲಿ ಬಂದು ಕೈ ಮುಗಿದು ನಿಮ್ಗೆ ತಿಳಿದಂಗೆ ಪೂಜೆ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಅಂದರೆ ಹೇಗ್ರಿ ಸಾಧ್ಯ? ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಅಲ್ಲಿನ ಆಚಾರ ವಿಚಾರ ಗೊತ್ತಿಲ್ಲದೆ ಇರ್ಬೋದು, ಅಟ್ಲೀಸ್ಟ್ ಭಕ್ತಿಯಿಂದ ಕೈ ಮುಗಿರಿ. ನಿಮ್ಮ ಕೈಲಾದಷ್ಟೊಂದು ಸಣ್ಣದಾದ ಒಂದು ಪೂಜೆನ, ಒಂದು ಕರ್ಪೂರನೋ ಬೆಳಗ್ಗೆ ಸಾಕು. ಅದು ಬಿಟ್ಬಿಟ್ಟು ಮಳೆ ಹೊಡೆಯೋದು, ಮರಕ್ಕೆ ಫೋಟೋ ತಂದ್ಬಿಟ್ಟು ಹೊಡೆಯೋದು ಅಲ್ಲ ರೀ. ನೀವು ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸ್ತಿದ್ದೀರಾ ಅಂದರೆ ನಿಮ್ಗೆ ಹೇಗೆ ಒಳ್ಳೇದಾಗುತ್ತೆ? ಜಾಗ ಹೇಗಿದೆ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಊರಲ್ಲಿರುವಂಥ ಒಂದಿಷ್ಟು ಪ್ರಮುಖ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇಲ್ಲೊಂದು ದೇವ್ರನ್ನ ಮಾಡಿದ್ರು ಅನ್ನೋದು ನನಗೆ ಗೊತ್ತಿರೋವಂಥ ಮಾಹಿತಿ. ನೋಡೋಣ, ಅವರೇ ಸಿಕ್ಕಿದ್ರೆ ಅವ್ರ ಹತ್ರನೇ ಎಲ್ಲ ಇನ್ಫಾರ್ಮೇಷನ್ನ ನಿಮ್ಗೆ ಕೊಡಿಸ್ತೀನಿ ನಾನು.